ಕೌಟುಂಬಿಕ ಕಲಹದಿಂದಲೇ ನಿವೃತ್ತ ಐಪಿಎಸ್ ಅಧಿಕಾರಿ ಮರ್ಡರ್ ಆಗಿದೆ. ಪತ್ನಿಯಿಂದಲೇ ಹತ್ಯೆಗೀಡಾಗಿದ್ದಾರೆ ಓಂ ಪ್ರಕಾಶ್. ಡಿಜಿ ಐಜಿಪಿಯಾಗಿ ಅಧಿಕಾರವನ್ನ ಮಾಡಿ ನಿವೃತ್ತರಾಗಿದ್ದರು ಓಂ ಪ್ರಕಾಶ್. 2015ರಲ್ಲಿ ಆಗಿದ್ರು ಇವರು. 23 ತಿಂಗಳುಗಳ ಕಾಲ ಅಧಿಕಾರದಲ್ಲಿದ್ದರು. ಡಿಜಿ ಐಜಿಪಿಯಾಗಿ ಕೌಟುಂಬಿಕ ಕಲಹಕ್ಕೆ ಬಲಿಯಾಗಿದ್ದಾರೆ. HSR ಲೇಔಟ್ ಮನೆಯಲ್ಲಿ ಓಂ ಪ್ರಕಾಶ್ ಕಗ್ಗೋಲೆಯಾಗಿದೆ. ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಅವರ ಪತ್ನಿ. ಮನೆಯಲ್ಲೇ ಚಾಕು ಇದ್ದು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹಾಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಕೂಡ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನೋಡಿ, ಓಂ ಪ್ರಕಾಶ್ ಇವರೇ, ನಿಮ್ಗೆಲ್ಲ ನೆನಪಿರುತ್ತೆ, 2015ರಲ್ಲಿ ಡಿಜಿ ಐಜಿಪಿ ಆಗಿದ್ದರು. 1981ರ ಬ್ಯಾಚ್ನ IPS ಅಧಿಕಾರಿ ಇವರು. 2015ರಲ್ಲಿ 38ನೇ ಡಿಜಿ ಐಜಿಪಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಹೆಂಡತಿನೇ ಕೊಲೆ ಮಾಡಿದ್ದಾರೆ. ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ರಂತೆ ಅವ್ರ ಹೆಂಡತಿ. ಮೆಂಟಲಿ ಅಪ್ಸೆಟ್ ಆಗಿದ್ರು. ಅವರೇ ಚಾಕುವಿನಿಂದ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಅವರೇ ಫೋನ್ ಮಾಡಿದ್ದಾರೆ ಕೊಲೆ ಆದ ಮೇಲೆ ಪೊಲೀಸರಿಗೆ. ನಂತರ ಹಿರಿಯ ಅಧಿಕಾರಿಗಳು ಕೂಡ ಈಗ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಘಟನಾ ಸ್ಥಳ ನೋಡ್ತಾ ಇದ್ದೀವಿ. HSR ಲೇಔಟ್ನ ಅವರ ಮನೆ ಇದು. ಅವರು ಹೆಂಡತಿ ಮತ್ತು ಮಗಳ ಜೊತೆಗೆ ವಾಸವಿದ್ದರು. ಈಗಾಗಲೇ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇವರು ಈ ಹಿಂದೆ ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ನಿರ್ದೇಶಕರಾಗಿದ್ದರು. ಜೊತೆಗೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ಉತ್ತರ ಕನ್ನಡ, ಶಿವಮೊಗ್ಗ ಅಲ್ಲಿ ಎಲ್ಲ SP ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಓಂ ಪ್ರಕಾಶ್. ಈಗ ಪತ್ನಿಯಿಂದಲೇ ಬರ್ಬರವಾಗಿ ಕೊಲೆಯಾಗಿದ್ದಾರೆ. ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರು 68 ವರ್ಷ ವಯಸ್ಸಾಗಿತ್ತು ಅವರಿಗೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಕಗ್ಗೋಲೆಯಾಗಿದೆ. ಕನ್ಫರ್ಮ್ ಈಗ ಹೆಂಡತಿನೇ ಕೊಲೆ ಮಾಡಿದ್ದಾರೆ ಅಂತ. ಕಾರಣ ಗೊತ್ತಾಯ್ತಾ ಅಂತ ಹೇಳಿ ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಪ್ರಭು, ಏನು ಡಿಜಿ ಅಂಡ್ ಐಜಿ ಆಗಿ ನಿವೃತ್ತಿ ಹೊಂದಿದಂತ ಓಂ ಪ್ರಕಾಶ್ ಅವರ ಪತ್ನಿ ಹತ್ಯೆಯನ್ನ ಮಾಡಿರಂತ ಸದ್ಯ ಅನುಮಾನ ಶಂಕೆಯನ್ನ ಪೊಲೀಸ್ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಪತ್ನಿ ಇದ್ರು ಅಂತ ಹೇಳಲಾಗ್ತದೆ. ಮತ್ತು ಅವರ ಪತ್ನಿಯನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು. ಆದ್ರೆ ಹತ್ಯೆ ಯಾವ ಕಾರಣಕ್ಕೆ ಏನನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದ ಸ್ಪಷ್ಟತೆ ಇಲ್ಲ. ಆದ್ರೆ ಬರ್ಬರವಾಗಿ ಬ್ರೂಟಲ್ ಆಗಿ ಅವ್ರನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಆರೋಪ ಇರುವಂತದ್ದು. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು. ಸ್ಥಳಕ್ಕೆ ದೌಡಾಯಿಸಿದ್ದು ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಇನ್ಸಿಡೆಂಟ್ಗೆ ಪ್ರಮುಖವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಿಲ್ಲ. ಮೇಲ್ನೋಟಕ್ಕೆ ಅವರ ಪತ್ನಿ ಹತ್ಯೆಯನ್ನ ಮಾಡಿರ್ಬೋದು ಅಂತ ಅನುಮಾನಗಳು ಮತ್ತು ಶಂಕೆಗಳಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಅವರ ಪತ್ನಿ ಮತ್ತು ಗಂಡನ ನಡುವೆ ಅಷ್ಟಕ್ಕಷ್ಟೇ ಅಂತ ಕೌಟುಂಬಿಕ ಕಲಹ ಸಾಕಷ್ಟು ಇತ್ತು ಅನ್ನೋ ಮಾಹಿತಿ ಇರುವಂತದ್ದು. ಪೊಲೀಸ್ ಇಲಾಖೆ ಕುಂದುಕೊರತೆ ವಿಭಾಗದಲ್ಲಿದ್ದಂತ ಸಂದರ್ಭದಲ್ಲಿ ಏನು ಇಬ್ಬರ ನಡುವೆ ಕೂಡ ಒಂದಿಷ್ಟು ಕೌಟುಂಬಿಕ ಕಲಹ ಬಂದಿರುತ್ತೆ. ಇದಾದ ಬಳಿಕ ಇಬ್ರು ಕೂಡ ಅಷ್ಟೇ ಅನ್ನೋ ರೀತಿಯಲ್ಲಿ ಇದ್ರು. ಅವರ ಪತ್ನಿ ಕೂಡ ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಇದಕ್ಕೆ ಸಂಬಂಧಪಟ್ಟಾಗ ಒಂದು ಬಾರಿ ಡಿಜಿ ಅಂಡ್ ಐಜಿಪಿ ಅವರು ಕೂಡ ಇದ್ರ ಬಗ್ಗೆ ಡಿಜಿ ಅಂಡ್ ಐಜಿಪಿ ಆದಾಗ ಓಂ ಪ್ರಕಾಶ್ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ರು. ಅವ್ರು ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಹಿಂದೆ ಹೇಳಿದ್ರು. ಸೊ ಆ ರೀತಿ ಆದ್ಮೇಲೆ ಅವ್ರಿಗೂ ಕೂಡ ಅಷ್ಟೇ ಕಷ್ಟ ಇತ್ತು ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಹತ್ಯೆಗೆ ಏನು ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸತ್ಯ ಗೊತ್ತಾಗಿಲ್ಲ. ಕೌಟುಂಬಿಕ ಕಲಹಕ್ಕೆ ಆಗಿರ್ಬೋದು, ಇಲ್ಲ ಅಂದ್ರೆ ಆಸ್ತಿ ವಿವಾದಕ್ಕೆ ಆಗಿರ್ಬೋದು. ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಕೂಡ ಇವರು ಹೊಂದಿದ್ರು. ಆ ವಿಚಾರಕ್ಕೆ ಏನಾದ್ರು ಆಗಿರ್ಬೋದು ಅನ್ನೋ ಬಗ್ಗೆ ಕೂಡ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಇನ್ನು ಓಂ ಪ್ರಕಾಶ್ ಅವರ ಫ್ಯಾಮಿಲಿ ಬಗ್ಗೆ ನೋಡಿದ್ರೆ ಅವ್ರಿಗೆ ಇಬ್ರು ಮಕ್ಳಿದ್ರು. ಕಾರ್ತಿಕೇಶನ್ ಒಬ್ಬ ಗಂಡ ಮಗ, ಮತ್ತವರ ಮಗಳು ಕೂಡ ಇದ್ರು. ಇಬ್ರು ಕೂಡ ಮದುವೆ ಆಗಿತ್ತು. ಸೊ ಅವರು ಕೂಡ ಮಗ ಬೆಂಗಳೂರಿನಲ್ಲೇ ವಾಸವಾಗಿರುವಂತದ್ದು. ಸೊ ಯಾವ ಕಾರಣಕ್ಕಾಗಿ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಯಾರು ಒಟ್ಟಿಗೆ ಇದ್ರು ಇಲ್ವಾ, ಮತ್ತೆ ಇವರ ಪತಿ ಇಬ್ರು ಜೊತೆಗೆ ಇದ್ರ ಅನ್ನೋದ್ರ ಕೂಡ ಇನ್ನೂ ನಿಖರವಾದ ಮಾಹಿತಿಗಳಿಲ್ಲ. ಸದ್ಯ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಮನೆಯ
ಅಕ್ಕಪಕ್ಕದಲ್ಲಿ ಓಡಾಟ ಆಗಿರೋದ್ರ ಬಗ್ಗೆ, ಅಂದ್ರೆ ಯಾರು ಬಂದೋಗಿದ್ರು, ಯಾವಾಗಿಂದ ಇವರಿಬ್ರು ಅಲ್ಲಿ HSR ಲೆವೆಲ್ ಮನೆಯಲ್ಲಿ ಜೊತೆಗೆ ಇದ್ರು, ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನ ಹತ್ಯೆಯನ್ನ ಮಾಡಲಾಗಿದೆ ಅನ್ನೋದು ಮತ್ತು ಅದಕ್ಕೆ ಬಳಸಿದಂತ ಚಾಕು ಏನಿತ್ತು, ಅಂದ್ರೆ ಇರಿದು ಅವರನ್ನ ಹತ್ಯೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಹೀಗಾಗಿ ಆ ಚಾಕುವನ್ನು ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಅಷ್ಟಲ್ಲದೆ ಸೋಕೋ ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದೆ. ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯಲ್ಲಿ ಇದ್ದಂತ ವ್ಯಕ್ತಿಯ ಹತ್ಯೆ ಆಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಗೃಹ ಸಚಿವರು ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ನಗರ ಪೊಲೀಸ್ ಆಯುಕ್ತರಾಗಿರುವಂತ ನ್ಯಾಯಾಂದನ್ ಇರ್ಬೋದು, ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಅಲೋಕ್ ಮೋಹನ್ಗಳು ಕೂಡ ಸ್ಥಳಕ್ಕೆ ಹೋಗ್ತಿರುವಂತದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಪೊಲೀಸರ ತನಿಖಾ ನಂತರವಷ್ಟೇ ಇಡೀ ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.